ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಗೆಳೆಯರೆ, ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಕಂಪ್ಯೂಟರ್ ಸಾಕ್ಷರತೆ ಭಾಗ 4 KPSC ಮತ್ತು KA ಎಕ್ಸಾಮ್ಗಳಲ್ಲಿ 30 ಅಂಕಗಳ ಅಂದರೆ 30 ಮಾರ್ಕ್ಸ್ನ ಕಂಪ್ಯೂಟರ್ ಜ್ಞಾನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕಂಪ್ಯೂಟರ್ ಸಾಕ್ಷರತೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. 1, 2, 3 ಭಾಗಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ಭಾಗಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಇವಾಗ ನಾವು ನೋಡ್ತಾ ಇರೋದು ಕಂಪ್ಯೂಟರ್ ಸಾಕ್ಷರತೆ ಭಾಗ 4 ಗೆಳೆಯರೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪ್ರಶ್ನೆ 1, ಸಿಪಿಯುನಲ್ಲಿರುವ ಯಾವ ಅಂಗವು ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಮದರ್ ಬೋರ್ಡ್, ಆಪ್ಷನ್ ಬಿ ಕೋಆರ್ಡಿನೇಷನ್ ಬೋರ್ಡ್, ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್, ಆಪ್ಷನ್ ಡಿ ಅರಿಥಮೆಟಿಕ್ ಯೂನಿಟ್. ಏನು ಕೇಳ್ತಾ ಇದ್ದಾರೆ? ಸಿಪಿಯುನಲ್ಲಿರೋ ಯಾವ ಅಂಗ, ಯಾವ ಘಟಕ ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಣ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್ ಗೆಳೆಯರೆ. ಕಂಟ್ರೋಲ್ ಯೂನಿಟ್ ಅಥವಾ CU ಕಂಟ್ರೋಲ್ ಯೂನಿಟ್ ಬಂದ್ಬಿಟ್ಟು ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಣವನ್ನು ಮಾಡುತ್ತೆ. ಪ್ರಶ್ನೆ 2, ಕಂಪ್ಯೂಟರ್ನಲ್ಲಿರುವ ಚಿಪ್ ಯಾವುದರಿಂದ ತಯಾರಿಸಲ್ಪಡುತ್ತದೆ? ಆಪ್ಷನ್ ಎ ಕ್ರೋಮಿಯಂ, ಆಪ್ಷನ್ ಬಿ ಕಬ್ಬಿಣದ ಆಕ್ಸೈಡ್, ಆಪ್ಷನ್ ಸಿ ಸಿಲಿಕಾ, ಆಪ್ಷನ್ ಡಿ ಸಿಲಿಕಾನ್. ಗೆಳೆಯರೆ, ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಲಿಕಾನ್ ಗೆಳೆಯರೆ. ಕಂಪ್ಯೂಟರ್ನಲ್ಲಿರೋ ಚಿಪ್ಗಳ ತಯಾರಿಕೆ ಯಾರು ಮಾಡ್ತಾರೆ ಹೆಚ್ಚು ಅಂದರೆ ಚೈನಾ ಬಂದ್ಬಿಟ್ಟು ಕಂಪ್ಯೂಟರ್ನಲ್ಲಿರುವ ಚಿಪ್ಗಳನ್ನು ತಯಾರಿಕೆ ಮಾಡುತ್ತೆ. ಪ್ರಶ್ನೆ 3, ಚಿಪ್ ಎಂಬುದು ಯಾವುದರ ಸಾಮಾನ್ಯ ಹೆಸರಾಗಿದೆ? ಆಪ್ಷನ್ ಎ ಟ್ರಾನ್ಸಿಸ್ಟರ್, ಆಪ್ಷನ್ ಬಿ ರೆಸಿಸ್ಟರ್, ಆಪ್ಷನ್ ಸಿ IC, ಆಪ್ಷನ್ ಡಿ ಸೆಮಿಕಂಡಕ್ಟರ್. ಗೆಳೆಯರೆ, ಚಿಪ್ ಎಂಬುದು ಯಾವುದರ ಸಾಮಾನ್ಯ ಹೆಸರಾಗಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಸಿ IC ಅಂದರೆ ಇಂಟಗ್ರೇಟೆಡ್ ಸರ್ಕ್ಯೂಟ್. ರೋಬೋಟ್ಗಳಲ್ಲಿ ಬಳಸಲ್ಪಡುವಂಥ ಅತಿ ಹೆಚ್ಚು ICಗಳು ಅಂದರೆ ಇಂಟಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ರೋಬೋಟ್ಗಳಲ್ಲಿ ಬಳಸ್ತಾರೆ ಗೆಳೆಯರೆ. ಪ್ರಶ್ನೆ 4, ಕಂಪ್ಯೂಟರಿನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಮದರ್ ಬೋರ್ಡ್, ಆಪ್ಷನ್ ಬಿ ಮೆಮೊರಿ, ಆಪ್ಷನ್ ಸಿ ರ್ಯಾಮ್, ಆಪ್ಷನ್ ಡಿ CPU ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮ್, CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಕಂಪ್ಯೂಟರ್ನ ಮೆದುಳಾಗಲಿ ಕಂಪ್ಯೂಟರ್ನ ಹೃದಯ ಅಂತ ಆಗಲಿ ಯಾವುದನ್ನು ಕರೀತಾರೆ ಅಂದರೆ ಆಪ್ಷನ್ ಡಿ CPUನ ಕರೀತಾರೆ ಗೆಳೆಯರೆ. ನೆನಪಲ್ಲಿ ಇಟ್ಕೊಳ್ಳಿ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ 5, ಗಣಕಯಂತ್ರಗಳು ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತಿಸುವುದಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪ್ರೋಗ್ರಾಮಿಂಗ್, ಆಪ್ಷನ್ ಬಿ ಸಂಸ್ಕರಣೆ, ಆಪ್ಷನ್ ಸಿ ಸಂಗ್ರಹಣೆ, ಆಪ್ಷನ್ ಡಿ ನಿರ್ವಹಣೆ. ಗೆಳೆಯರೆ, ಗಣಕಯಂತ್ರಗಳು ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಓದಿದ್ರೆ ಪ್ರಶ್ನೆಗಳಲ್ಲೇ ಉತ್ತರ ಅಡಗಿರುತ್ತೆ. ಕಂಪ್ಯೂಟರ್ನ ಹೆಚ್ಚಿನ ಪ್ರಶ್ನೆಗಳಲ್ಲೇ ಉತ್ತರಗಳಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಂಸ್ಕರಣೆ ಗೆಳೆಯರೆ. ದತ್ತಾಂಶವನ್ನು ಸಂಸ್ಕರಣೆ ಮಾಡಿ ಪರಿವರ್ತನೆಯನ್ನು ಮಾಡುತ್ತೆ. ಸಂಸ್ಕರಣೆ ಅಂದರೆ ಪ್ರೊಸೆಸಿಂಗ್ ಮಾಡುತ್ತೆ. ನೀವು ಯೂಸ್ ಮಾಡುವಂಥ ಪದಗಳಿದು ಪ್ರೊಸೆಸಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇರಲ್ಲ. ಗಣಕಯಂತ್ರ ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತನೆ ಯಾವ ರೀತಿ ಮಾಡುತ್ತೆ? ಪ್ರೊಸೆಸಿಂಗ್ ಮುಖಾಂತರ ಮಾಡುತ್ತೆ. ಪ್ರಶ್ನೆ 6, ಮೆಮೊರಿ ಯೂನಿಟ್ ಈ ಕೆಳಗಿನ ಭಾಗವಾಗಿದೆ. ಆಪ್ಷನ್ ಎ CPU, ಆಪ್ಷನ್ ಬಿ ALU, ಆಪ್ಷನ್ ಸಿ CU, ಆಪ್ಷನ್ ಡಿ ಯಾವುದು ಅಲ್ಲ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ALU ಅಂದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, CU ಅಂದರೆ ತಮ್ಗೆ ಈ ಹಿಂದೆ ಹೇಳಿದ್ದೆ ಗೆಳೆಯರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಎ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಪ್ರಶ್ನೆ 7, ಕಂಪ್ಯೂಟರ್ ಸಾಮಾನ್ಯವಾಗಿ ಡ್ಯಾಶ್ ಅನ್ನು ಸಂಸ್ಕರಿಸುವುದು? ಆಪ್ಷನ್ ಎ ಮಾಹಿತಿಗಳು, ಆಪ್ಷನ್ ಬಿ ಪ್ರೋಗ್ರಾಮ್, ಆಪ್ಷನ್ ಸಿ ದತ್ತಾಂಶಗಳು, ಆಪ್ಷನ್ ಡಿ ಎಲ್ಲವೂ. ಕಂಪ್ಯೂಟರ್ ಸಾಮಾನ್ಯವಾಗಿ ಏನು ಸಂಸ್ಕರಿಸುತ್ತದೆ, ಏನು ಪ್ರೊಸೆಸ್ ಮಾಡುತ್ತದೆ ಅಂದರೆ ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಡಿ ದತ್ತಾಂಶಗಳು ಅಥವಾ ಡೇಟಾ. ಕಂಪ್ಯೂಟರ್ ಅಂದ ತಕ್ಷಣ ತಮ್ಮ ತಲೆಗೆ ಬರುವಂಥದ್ದು ಡೇಟಾ ಗೆಳೆಯರೆ. ಡೇಟಾ ಬರಬೇಕು. ಕಂಪ್ಯೂಟರ್ ಏನು ಪ್ರೊಸೆಸ್ ಮಾಡುತ್ತೆ? ಡೇಟಾವನ್ನು ಪ್ರೊಸೆಸ್ ಮಾಡುತ್ತೆ. ಡೇಟಾ ಯಾವ ರೀತಿ ಇರುತ್ತೆ ಅಂದರೆ ಅದು ನಿಮಗೆ ಅಕ್ಷರಗಳ ರೂಪದಲ್ಲೂ ಇರ್ಬೋದು ಅಥವಾ ಚಿತ್ರಗಳ ರೂಪದಲ್ಲೂ ಇರ್ಬೋದು. ಡೇಟಾವನ್ನು ಪ್ರೊಸೆಸ್ ಮಾಡುತ್ತೆ ಕಂಪ್ಯೂಟರ್. ಪ್ರಶ್ನೆ 8, ಒಂದೇ CPUನಿಂದ 2 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರೋಗ್ರಾಮ್ಗಳನ್ನು ನಿರ್ವಹಿಸುವುದನ್ನು ಹೀಗೆನ್ನುತ್ತಾರೆ? ಆಪ್ಷನ್ ಎ ಮಲ್ಟಿ ಪ್ರೊಸೆಸಿಂಗ್, ಆಪ್ಷನ್ ಬಿ ಟೈಮ್ ಶೇರಿಂಗ್, ಆಪ್ಷನ್ ಸಿ ಮಲ್ಟಿ ಪ್ರೋಗ್ರಾಮಿಂಗ್, ಆಪ್ಷನ್ ಡಿ ಮಲ್ಟಿ ಟಾಸ್ಕಿಂಗ್. ಒಂದೇ CPUನಿಂದ 2 ಅಥವಾ
ಅದಕ್ಕಿಂತ ಹೆಚ್ಚಿನ ಪ್ರೋಗ್ರಾಮ್ಗಳನ್ನು ನಿರ್ವಹಣೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೋಗ್ರಾಮ್ಗಳ ಅಂದ ತಕ್ಷಣ ತಮಗೆ ನೆನಪಿಗೆ ಬರಬೇಕು ಆಪ್ಷನ್ ಸಿ ಮಲ್ಟಿ ಪ್ರೋಗ್ರಾಮಿಂಗ್ ಗೆಳೆಯರೆ, ಮಲ್ಟಿ ಪ್ರೋಗ್ರಾಮಿಂಗ್. ಪ್ರಶ್ನೆ 9, ಈ ಕೆಳಗಿನ ಯಾವುದು ಕಂಪ್ಯೂಟರ್ನ 4 ಪ್ರಮುಖ ದತ್ತಾಂಶ ಕಾರ್ಯಗಳಲ್ಲಿ ಪರಿಗಣಿಸುವಂತಹ ಕಾರ್ಯವಲ್ಲ? ಆಪ್ಷನ್ ಎ ದತ್ತಾಂಶವನ್ನು ಒಟ್ಟುಗೂಡಿಸುವುದು, ಆಪ್ಷನ್ ಬಿ ದತ್ತಾಂಶವನ್ನು ಮಾಹಿತಿಗಾಗಿ ಸಂಸ್ಕರಿಸುವುದು, ಆಪ್ಷನ್ ಸಿ ದತ್ತಾಂಶವನ್ನು ಮಾಹಿತಿಯನ್ನು ವಿಶ್ಲೇಷಿಸುವುದು, ಆಪ್ಷನ್ ಡಿ ದತ್ತಾಂಶ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದು ಅಥವಾ ಸಂಗ್ರಹಿಸುವುದು. ಏನು ಕೇಳ್ತಾ ಇದ್ರೆ ಕಂಪ್ಯೂಟರ್ನ 4 ಪ್ರಮುಖ ದತ್ತಾಂಶ ಕಾರ್ಯಗಳಲ್ಲಿ ಯಾವುದು ಇದು ಬರಲ್ಲ, ಕೆಳಗಿನವುದು ಯಾವುದು ಕಾರ್ಯ ಬರಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಸಿ ದತ್ತಾಂಶವನ್ನು ಮಾಹಿತಿಯನ್ನು ವಿಶ್ಲೇಷಣೆ ಮಾಡುವುದು ಕೆಳಗಿನ ಕಂಪ್ಯೂಟರ್ನ 4 ದತ್ತಾಂಶ ಕಾರ್ಯಗಳಲ್ಲಿ ಪರಿಗಣನೆ ಮಾಡಲ್ಲ. ಯಾಕಂದರೆ ದತ್ತಾಂಶ ಒಟ್ಟುಗೂಡಿಸುವಂಥ ಕೆಲಸ ಕಂಪ್ಯೂಟರ್ ಮಾಡುತ್ತೆ, ದತ್ತಾಂಶವನ್ನು ಮಾಹಿತಿಯನ್ನು ಸಂಸ್ಕರಿಸುವಂಥ ಕೆಲಸ ಕಂಪ್ಯೂಟರ್ ಮಾಡುತ್ತೆ, ದತ್ತಾಂಶ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸ ಕೂಡ ಕಂಪ್ಯೂಟರ್ ಮಾಡುತ್ತೆ. ಆದರೆ ದತ್ತಾಂಶನ ಮಾಹಿತಿಯನ್ನು ವಿಶ್ಲೇಷಣೆ ಮಾಡುವಂಥ ಕೆಲಸ ಕಂಪ್ಯೂಟರ್ ಮಾಡಲ್ಲ ಗೆಳೆಯರೆ. ಓಕೆನಾ. ಪ್ರಶ್ನೆ 10, ಸಿ ಪಿ ಯು ಏನನ್ನು ಒಳಗೊಂಡಿರುತ್ತದೆ? ಆಪ್ಷನ್ ಎ ಕಾರ್ಡ್ ರೀಡರ್ ಮತ್ತು ಪ್ರಿಂಟರ್, ಆಪ್ಷನ್ ಬಿ ಅನಲೈಟಿಕಲ್ ಇಂಜಿನ್ ಮತ್ತು ಕಂಟ್ರೋಲ್ ಯೂನಿಟ್, ಆಪ್ಷನ್ ಸಿ ಸಿ ಯು ಮತ್ತು ಎ ಎಲ್ ಯು, ಆಪ್ಷನ್ ಸಿ ಯು ಅಂದರೆ ಕಂಟ್ರೋಲ್ ಯೂನಿಟ್ ಗೆಳೆಯರೆ, ಆಪ್ಷನ್ ಡಿ ಎ ಎಲ್ ಯು ಮತ್ತು ಕಾರ್ಡ್ ರೀಡರ್. ಸಿ ಪಿ ಯು ಏನನ್ನು ಒಳಗೊಂಡಿರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಯು ಕಂಟ್ರೋಲ್ ಯೂನಿಟ್ ಮತ್ತು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅನ್ನು ಸಿ ಪಿ ಯು ಒಳಗೊಂಡಿರುತ್ತದೆ. ಪ್ರಶ್ನೆ 11, ಸಿ ಪಿ ಯುದ ಪ್ರಮುಖ ಕಾರ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಕ್ಷರಗಳ ಬಾಹ್ಯ ದತ್ತಾಂಶ ಸಂಗ್ರಹಣೆಗಾಗಿ, ಆಪ್ಷನ್ ಬಿ ಬಳಕೆದಾರರೊಂದಿಗೆ ಸಂಪರ್ಕಕ್ಕಾಗಿ, ಆಪ್ಷನ್ ಸಿ ದತ್ತಾಂಶವನ್ನು ಓದಿ ಸಂಸ್ಕರಿಸಿ ಅರ್ಥೈಸಲು, ಆಪ್ಷನ್ ಡಿ ಹಾರ್ಡ್ ಕಾಪಿಯನ್ನು ನೀಡಲು. ಗೆಳೆಯರೆ, ಸಿ ಪಿ ಯುದ ಪ್ರಮುಖ ಕೆಲಸ ಏನು ಅಂದರೆ ಆಪ್ಷನ್ ಸಿ ದತ್ತಾಂಶವನ್ನು ಓದಿ ಸಂಸ್ಕರಿಸಿ ಮತ್ತು ಅರ್ಥೈಸಲು ಸಿ ಪಿ ಯುದ ಪ್ರಮುಖ ಕೆಲಸ. ಪ್ರಶ್ನೆ 12, ಯಾವ ಹೇಳಿಕೆ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಡೈರೆಕ್ಟಾಗಿ ಆನ್ಸರೇ ಬಂದಿದೆ. ಆಪ್ಷನ್ ಎ ಗಣಕಯಂತ್ರವು ಕೇವಲ ಸಾಂಖ್ಯಿಕ ದತ್ತಾಂಶವನ್ನು ಮಾತ್ರ ಸಂಸ್ಕರಿಸುತ್ತದೆ, ಇದು ಕರೆಕ್ಟ್ ಆಗಿದೆ. ಆಪ್ಷನ್ ಬಿ ಗಣಕಯಂತ್ರವು ಪರಿಮಾಣಾತ್ಮಕ ಮತ್ತು ಋಣಾತ್ಮಕ ಎರಡೂ ರೀತಿಯ ದತ್ತಾಂಶವನ್ನು ವಿಶ್ಲೇಷಿಸುತ್ತದೆ, ಇದು ಸರಿಯಾಗಿದೆ. ಆಪ್ಷನ್ ಸಿ ದತ್ತಾಂಶ ಸಂಸ್ಕರಣೆಗಾಗಿ ಸೂಕ್ತ ತಂತ್ರಾಂಶ ಅಗತ್ಯವಿದೆ, ಇದು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ಬಂದ್ಬಿಟ್ಟು ಗಣಕಯಂತ್ರವು ಸಾಂಖ್ಯಿಕ ಹಾಗೂ ಸಾದೃಶ್ಯ ಎರಡೂ ರೀತಿಯ ದತ್ತಾಂಶಗಳನ್ನು ಸಂಸ್ಕರಿಸುತ್ತದೆ, ಇದು ತಪ್ಪಾಗಿದೆ ಗೆಳೆಯರೆ. ಓಕೆನಾ. ಪ್ರಶ್ನೆ 13, ಸಿ ಪಿ ಯುನ ಯಾವ ಭಾಗವು ಲೆಕ್ಕ ಮಾಡಿ ತಾರ್ಕಿಕ ನಿರ್ಧಾರ ಕೈಗೊಳ್ಳುವುದು? ಆಪ್ಷನ್ ಎ ಅರಿಥಮೆಟಿಕ್ ಲಾಜಿಕ್ ಯೂನಿಟ್, ಆಪ್ಷನ್ ಬಿ ಆಲ್ಟರ್ನೇಟಿಂಗ್ ಲಾಜಿಕ್ ಯೂನಿಟ್, ಆಪ್ಷನ್ ಸಿ ಆಲ್ಟರ್ನೇಟ್ ಲಾಕಲ್ ಯೂನಿಟ್, ಆಪ್ಷನ್ ಡಿ ಅಮೇರಿಕನ್ ಲಾಜಿಕ್ ಯೂನಿಟ್. ಸಿ ಪಿ ಯುನ ಯಾವ ಭಾಗ ಲೆಕ್ಕ ಮಾಡಿ ತಾರ್ಕಿಕ ನಿರ್ಧಾರ ಕೈಗೊಳ್ಳುವುದು? ಗೆಳೆಯರೆ, ಲೆಕ್ಕ ಮತ್ತು ತಾರ್ಕಿಕ ನಿರ್ಧಾರ ಅಂದ ತಕ್ಷಣ ತಮಗೆ ನೆನಪಿಗೆ ಬರಬೇಕು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಗೆಳೆಯರೆ, ಎ ಎಲ್ ಯು. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಎ ಎಲ್ ಯು ಗೆಳೆಯರೆ. ಪ್ರಶ್ನೆ 14, ಗಣಕಯಂತ್ರದ ಎಲ್ಲ ಪರಿಕರಗಳನ್ನು ತನ್ನ ನಿಯಂತ್ರಣದಲ್ಲಿಡುವ ಗಣಕಯಂತ್ರದ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಾಮನ್ ಪವರ್ ಯೂನಿಟ್, ಆಪ್ಷನ್ ಬಿ ಕಾಮನ್ ಪ್ರೊಸೆಸಿಂಗ್ ಯೂನಿಟ್, ಆಪ್ಷನ್ ಸಿ ಸೆಂಟ್ರಲ್ ಪವರ್ ಯೂನಿಟ್, ಆಪ್ಷನ್ ಡಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಗಣಕಯಂತ್ರದ ಎಲ್ಲ ಪರಿಕರಗಳನ್ನು ತನ್ನ ನಿಯಂತ್ರಣದಲ್ಲಿಡುವ ಗಣಕಯಂತ್ರದ ಭಾಗ ಯಾವುದು ಅಂತ ಕೇಳಿದ ತಕ್ಷಣ ತಮಗೆ ನೆನಪಿಗೆ ಬರಬೇಕು ಸಿ ಪಿ ಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆನಾ. ಪ್ರಶ್ನೆ 15, ಗಣಕಯಂತ್ರವು ದತ್ತಾಂಶವನ್ನು ಹೋಲಿಕೆ ಮಾಡುವ ಹಾಗೂ ಸಂಕಲನ ಮಾಡುವ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎ ಎಲ್ ಯು ಇಲ್ಲ. ಆಪ್ಷನ್ ಎ ಸಿ ಪಿ ಯು, ಆಪ್ಷನ್ ಬಿ ಮೆಮೊರಿ, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್, ಆಪ್ಷನ್ ಡಿ ಫ್ಲಾಪಿ ಡಿಸ್ಕ್. ಸೊ ದತ್ತಾಂಶವನ್ನು ಹೋಲಿಕೆ ಮಾಡುವ ಹಾಗೂ ಸಂಕಲನ ಮಾಡುವ ಭಾಗ ಯಾವುದು ಅಂದರೆ ಅದು ಆಪ್ಷನ್ ಎ ಸಿ ಪಿ ಯು ಗೆಳೆಯರೆ. ದತ್ತಾಂಶದ ಬಗ್ಗೆ ಕೇಳ್ತಾ ಇದ್ದಾರೆ, ಲೆಕ್ಕದ ಬಗ್ಗೆ ಕೇಳ್ತಾ ಇಲ್ಲ. ಓಕೆನಾ. ದತ್ತಾಂಶ ಬೇರೆ, ಲೆಕ್ಕ ಬೇರೆ. ದತ್ತಾಂಶನ ಹೋಲಿಕೆ ಮಾಡುವ ಕೆಲಸ ಸಿ ಪಿ ಯು ಮಾಡುತ್ತೆ, ಲೆಕ್ಕಗಳನ್ನು ಮಾಡುವಂಥ ಕೆಲಸ, ತಾರ್ಕಿಕ ಸಮಸ್ಯೆಗಳನ್ನು ಬಿಡಿಸುವಂಥ ಕೆಲಸ ಎ ಎಲ್ ಯು ಮಾಡುತ್ತೆ. ಓಕೆನಾ. ಪ್ರಶ್ನೆ 16, ಮೈಕ್ರೋ ಪ್ರೊಸೆಸರ್ನ ವೇಗವನ್ನು ಯಾವುದರಲ್ಲಿ ಅಳೆಯುವರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹರ್ಟ್ಸ್, ಆಪ್ಷನ್ ಬಿ ಬಾಡ್ ರೇಟ್, ಆಪ್ಷನ್ ಸಿ ಬಿಟ್ಸ್, ಆಪ್ಷನ್ ಡಿ ಬೈಟ್ಸ್. ಗೆಳೆಯರೆ, ಮೈಕ್ರೋ ಪ್ರೊಸೆಸರ್ನ ವೇಗವನ್ನು ಯಾವುದರಲ್ಲಿ ಅಳಿತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಎ ಹರ್ಟ್ಸ್ ಗೆಳೆಯರೆ, ಹರ್ಟ್ಸ್ಗಳಲ್ಲಿ ಅಳಿತಾರೆ. ಪ್ರಶ್ನೆ 17, ಲೆಕ್ಕ ಬಿಡಿಸಲು ಮತ್ತು ಹೋಲಿಕೆ ಮಾಡಲು ಬಳಸುವ ಗಣಕಯಂತ್ರದ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಲೆಕ್ಕ ಮತ್ತು ಹೋಲಿಕೆ ಬಂದ ತಕ್ಷಣ ತಮಗೆ ನೆನಪಿಗೆ ಬರಬೇಕು ಆಪ್ಷನ್ ಎ ಎ ಎಲ್ ಯು, ಆಪ್ಷನ್ ಬಿ ಸಿ ಯು, ಆಪ್ಷನ್ ಸಿ ಡಿಸ್ಕ್ ಯೂನಿಟ್, ಆಪ್ಷನ್ ಡಿ ಮಾಡೆಮ್.
ಗೆಳೆಯರೆ ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ ಯು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಲೆಕ್ಕ ಅಂದ ತಕ್ಷಣ ಕಂಪ್ಯೂಟರ್ಗಳಲ್ಲಿ ಲೆಕ್ಕ ಮಾಡುವಂಥ ಕೆಲಸ ಯಾವ್ದು ಮಾಡುತ್ತೆ? ALU ಮಾಡುತ್ತೆ. ಪ್ರಶ್ನೆ 18 CPU ಯಾವ ಭಾಗವು ಕಂಪ್ಯೂಟರ್ನ ಇತರ ಅಂಗಗಳ ಕಾರ್ಯಗಳನ್ನು ಸಂಯೋಜಿಸುತ್ತದೆ? ಆಪ್ಷನ್ ಎ ಮದರ್ ಬೋರ್ಡ್, ಆಪ್ಷನ್ ಬಿ ಕೋಆರ್ಡಿನೇಷನ್ ಬೋರ್ಡ್, ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್, ಆಪ್ಷನ್ ಡಿ ಮೆಮೊರಿ. ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ? CPU ಯಾವ ಭಾಗವು ಕಂಪ್ಯೂಟರ್ನ ಇತರ ಅಂಗಗಳ ಕಾರ್ಯಗಳನ್ನು ಸಂಯೋಜನೆ ಅಂತ ಮಾಡಿ ಅದಕ್ಕೆ ಮಾಹಿತಿಯನ್ನು ಕಳಿಸುತ್ತೆ ಅಂದರೆ ಅದು ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್. ಗೆಳೆಯರೆ ಕಂಟ್ರೋಲ್ ಅಂದ ತಕ್ಷಣ ಕಂಪ್ಯೂಟರ್ನ ಇತರ ಅಂಗಗಳನ್ನ ಇದು ಕಂಟ್ರೋಲ್ ಮಾಡಿ ಅದರ ಕಾರ್ಯಗಳನ್ನು ಸಂಯೋಜನೆ ಮಾಡುವಂಥ ಕೆಲಸ ಯಾವ್ದು ಮಾಡುತ್ತೆ? ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಪ್ರಶ್ನೆ 19 ಗಣಕಯಂತ್ರದಲ್ಲಿ CPU ಕಾರ್ಯವೇನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಇನ್ವಾಯ್ಸ್ಗಳನ್ನು ತಯಾರಿಸುವುದು, ಆಪ್ಷನ್ ಬಿ ಲೆಕ್ಕ ಮಾಡುವುದು ಮತ್ತು ಸಂಸ್ಕರಣೆ, ಆಪ್ಷನ್ ಸಿ ದತ್ತಾಂಶವನ್ನು ಅಳಿಸುವುದು, ಆಪ್ಷನ್ ಡಿ ಇದು ಯಾವುದು ಅಲ್ಲ. ಗಣಕಯಂತ್ರದಲ್ಲಿ CPU ಕಾರ್ಯವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಬಿ ಲೆಕ್ಕ ಮಾಡುವುದು ಮತ್ತು ಸಂಸ್ಕರಣೆ. ಗೆಳೆಯರೆ ಲೆಕ್ಕ ಮಾಡುವುದು ಮತ್ತು ಸಂಸ್ಕರಣೆ ಇಲ್ಲಿ ಯಾಕೆ ಹೇಳಿದ್ದಾರೆ ಅಂದರೆ ಕೆಳಗೆ ಕೊಟ್ಟಿರೋ ಉತ್ತರಗಳಲ್ಲಿ ಏನು ಕೇಳಿದ್ದಾರೆ? ಸಂಸ್ಕರಣೆ, ಲೆಕ್ಕ ಮಾಡುವುದು ಮತ್ತು ಸಂಸ್ಕರಣೆಯನ್ನು ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ದತ್ತಾಂಶ ಸಂಗ್ರಹಿಸುವ ಆಪ್ಷನ್ ಕೊಟ್ಟಿದ್ರೆ ದತ್ತಾಂಶ ಸಂಗ್ರಹಣೆ ಬರ್ತಾ ಇತ್ತು. ಬಟ್ ಇಲ್ಲಿ ಏನು ಹೇಳಿದ್ದಾರೆ? ದತ್ತಾಂಶವನ್ನು ಅಳಿಸುವುದು ಅಂತ ಕೊಟ್ಟಿದ್ದಾರೆ. ಅಳಿಸುವುದು ಇದರ ಕೆಲಸ ಅಲ್ಲ. ಇನ್ನೊಂದು ಇನ್ವಾಯ್ಸ್ಗಳನ್ನು ತಯಾರಿಸುವುದು ಮಾತ್ರ CPU ಕೆಲಸ ಅಲ್ಲ. ಲೆಕ್ಕ ಮಾಡುವುದು ಮತ್ತು ಸಂಸ್ಕರಣೆ ಮಾಡುವುದು, ಪ್ರೊಸೆಸ್ ಮಾಡುವುದು CPU ಕಾರ್ಯವಿಧಾನ ಗೆಳೆಯರೆ. ಓಕೆನಾ? ಕೆಳಗಡೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ತಾವು ಉತ್ತರಗಳನ್ನ ಹುಡುಕ್ಬೇಕಾಗತ್ತೆ. ಅಯ್ಯೋ ಅದು ಉತ್ತರ ಬೇರೆ ಉತ್ತರ ಇತ್ತು, ಆ ಉತ್ತರ ಇದರಲ್ಲಿ ಇಲ್ಲ ಅಂತ ಹೇಳೋ ಹಾಗಿಲ್ಲ ತಾವು. ಓಕೆನಾ? ಪ್ರಶ್ನೆ 20 ಪ್ರೊಸೆಸರ್ನ 3 ಪ್ರಮುಖ ಭಾಗಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ALU CU ರೆಜಿಸ್ಟರ್ಸ್, ಆಪ್ಷನ್ ಬಿ ಕಚೆ CU ರೆಜಿಸ್ಟರ್ಸ್, ಆಪ್ಷನ್ ಸಿ ALU CU MU, ಆಪ್ಷನ್ ಡಿ ರ್ಯಾಮ್ ರೋಮ್ CD ರೋಮ್. ಗೆಳೆಯರೆ ಪ್ರೊಸೆಸರ್ನ 3 ಪ್ರಮುಖ ಭಾಗಗಳು ಯಾವಂದ್ರೆ ಆಪ್ಷನ್ ಸಿ ALU ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, CU ಕಂಟ್ರೋಲ್ ಯೂನಿಟ್, MU ಮೆಮೊರಿ ಯೂನಿಟ್. ಈ 3 ಕೂಡ ಪ್ರೊಸೆಸರ್ನ 3 ಪ್ರಮುಖ ಭಾಗಗಳು ಗೆಳೆಯರೆ. ಪ್ರಶ್ನೆ 21 CPU ಮತ್ತು ಇನ್ಪುಟ್ ಔಟ್ಪುಟ್ಗಳ ಮಧ್ಯದಲ್ಲಿ ಸಿಗ್ನಲ್ಗಳ ವರ್ಗಾವಣೆಯನ್ನು ನಿಯಂತ್ರಿಸುವ ಅಂಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ALU, ಆಪ್ಷನ್ ಬಿ CU, ಆಪ್ಷನ್ ಸಿ MU, ಆಪ್ಷನ್ ಡಿ ಸ್ಟೋರೇಜ್. CPU ಮತ್ತು ಇನ್ಪುಟ್ ಔಟ್ಪುಟ್ಗಳ ಮಧ್ಯದಲ್ಲಿನ ಸಿಗ್ನಲ್ಗಳ ವರ್ಗಾವಣೆಯನ್ನು ನಿಯಂತ್ರಣ ಮಾಡುವ ಅಂಗ ಯಾವುದು ಅಂದರೆ ಅದು ಮೆಮೊರಿ ಯೂನಿಟ್. ಆಪ್ಷನ್ ಸಿ ಮೆಮೊರಿ ಯೂನಿಟ್ ಗೆಳೆಯರೆ. ಪ್ರಶ್ನೆ 22 1 ಮೆಗಾಬೈಟ್ಗೆ ಸಮನಾದದ್ದು ಆಪ್ಷನ್ ಎ 210 ಬೈಟ್ಗಳು, ಆಪ್ಷನ್ ಬಿ 1000 ಬೈಟ್ಗಳು, ಆಪ್ಷನ್ ಸಿ 1024 ಬೈಟ್ಗಳು, ಆಪ್ಷನ್ ಡಿ ಯಾವುದು ಅಲ್ಲ. ಗೆಳೆಯರೆ ಪ್ರಶ್ನೆ 22ರ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಯಾವುದು ಅಲ್ಲ. ಯಾಕಂದರೆ 1 ಮೆಗಾಬೈಟ್ ಅಂದರೆ 1 ಮೆಗಾಬೈಟ್ ಈಕ್ವಲ್ ಟು 1024 KB ಕಿಲೋಬೈಟ್. 1024 KBಗೆ 1 ಮೆಗಾಬೈಟ್ ಗೆಳೆಯರೆ. ಓಕೆನಾ? 1024 ಬೈಟ್ಗೆ 1 ಕಿಲೋಬೈಟ್ ಗೆಳೆಯರೆ, ನೆನಪಿರಲಿ. ಪ್ರಶ್ನೆ 23 ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೈಟ್ಸ್, ಆಪ್ಷನ್ ಬಿ ಮೆಗಾಬೈಟ್, ಆಪ್ಷನ್ ಸಿ ಬಿಟ್ಸ್, ಆಪ್ಷನ್ ಡಿ ಟೆರಾಬೈಟ್. ಗೆಳೆಯರೆ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಬೈಟ್ಗಳಲ್ಲಿ ಯಾರೂ ಅಳೆಯೋದಿಲ್ಲ. ಅದೇ ರೀತಿ ಮೆಗಾಬೈಟ್ಗಳಲ್ಲಿ ಕೂಡ ಯಾರೂ ಅಳೆಯೋದಿಲ್ಲ, ಬಿಟ್ಸ್ಗಳಲ್ಲಿ ಕೂಡ ಯಾರೂ ಅಳೆಯೋದಿಲ್ಲ. ಯಾವುದ್ರಲ್ಲಿ ಅಳಿತಾಳೆ ಅಂದರೆ TBಗಳಲ್ಲಿ. ಈಗೆಲ್ಲ 512 TB ಬರ್ತಾ ಇದೆ. 256 TB ಇಂದ 512 TB, ಆಮೇಲೆ 1 TB ಇಂದ ಸ್ಟಾರ್ಟ್ ಆಗಿದೆ. 1 TB 2 TB ಎಲ್ಲ ಬರ್ತಾ ಇದೆ. ಸೊ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಆಪ್ಷನ್ ಡಿ ಟೆರಾಬೈಟ್ಗಳಲ್ಲಿ ಅಳಿತಾರೆ. 1 ಟೆರಾಬೈಟ್ ಅಂದರೆ 1024 GB ಗೆಳೆಯರೆ. 1024 GB. ಪ್ರಶ್ನೆ 24 KBಯನ್ನು ವಿಸ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಕೀ ಬ್ಲಾಕ್, ಆಪ್ಷನ್ ಬಿ ಕರ್ನಲ್ ಬೂಟ್, ಆಪ್ಷನ್ ಸಿ ಕಿಲೋಬೈಟ್, ಆಪ್ಷನ್ ಡಿ ಕಿಟ್ ಬಿಟ್. KBಯನ್ನು ವಿಸ್ತರಣೆ ಮಾಡಿದರೆ ಆಪ್ಷನ್ ಸಿ ಕಿಲೋಬೈಟ್ ಗೆಳೆಯರೆ. KB ಅಂದರೆ ಕಿಲೋಬೈಟ್. 1 KB ಈಕ್ವಲ್ ಟು 1024 ಬೈಟ್ಗಳು. ಪ್ರಶ್ನೆ 25 ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೈಟ್ ಎಂದರೆ ದ್ವಿಮಾನ ಸಂಖ್ಯಾ ಪದ್ಧತಿಯ ಒಂದು ಸಂಖ್ಯೆ, ಬಿ ಬಿಟ್ ಎಂಬುದು ದ್ವಿಮಾನ ಸಂಖ್ಯೆಗಳ ಕರೆಕ್ಷನ್ ಮಾಡ್ಕೊಳ್ಳಿ, ಬಿಟ್ ಎಂಬುದು ದ್ವಿಮಾನ ಸಂಖ್ಯೆಗಳ ಗುಂಪನ್ನು ಪ್ರತಿನಿಧಿಸುತ್ತದೆ, ಸಿ ಒಂದು ಬೈಟ್ ಎಂಬುದು ದ್ವಿಮಾನ ಸಂಖ್ಯೆಗಳ ಗುಂಪನ್ನು ಪ್ರತಿನಿಧಿಸುತ್ತದೆ, ಆಪ್ಷನ್ ಡಿ ಯಾವುದು ಅಲ್ಲ.
ಗೆಳೆಯರೆ ಪ್ರಶ್ನೆ 25ರ ಸರಿಯಾದ ಉತ್ತರ ಆಪ್ಷನ್ ಸಿ, ಒಂದು ಬೈಟ್ ಎಂಬುದು ದ್ವಿಮಾನ ಸಂಖ್ಯೆಗಳ ಗುಂಪನ್ನ ಪ್ರತಿನಿಧಿ ಮಾಡುತ್ತೆ. ಯಾಕಂದ್ರೆ ಒಂದು ಬೈಟ್ನಲ್ಲಿ 8 ಬಿಟ್ಗಳಿರುತ್ತೆ. ಅದೇ ಆಪ್ಷನ್ ಎನಲ್ಲಿ ಬೈಟ್ ಎಂದರೆ ದ್ವಿಮಾನ ಸಂಖ್ಯಾ ಪದ್ಧತಿಯ ಗುಂಪುಗಳನ್ನು ಪ್ರತಿನಿಧಿ ಮಾಡುತ್ತೆ ಅಂದರೆ ಸರಿಯಾಗ್ತಾ ಇತ್ತು. ಬಟ್ ಬೈಟ್ ಅಂದರೆ ಒಂದು ದ್ವಿಮಾನ ಸಂಖ್ಯಾ ಪದ್ಧತಿ ಒಂದು ಸಂಖ್ಯೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗತ್ತೆ. ಬಿ ನಲ್ಲಿ ಬಂದ್ಬಿಟ್ಟು ಬಿಟ್ ಎಂಬುದು ದ್ವಿಮಾನ ಸಂಖ್ಯೆಗಳ ಗುಂಪನ್ನ ಪ್ರತಿನಿಧಿ, ಗುಂಪು ಅಲ್ಲ, ಬಿಟ್ ಅಂದರೆ ಬಿಟ್ಟೆ, ಒಂದು ಬಿಟ್ ಅಂದರೆ ಬಿಟ್ಟದು 8 ಬಿಟ್ಗಳಿಗೆ ಒಂದು ಬೈಟ್ ಆಗತ್ತೆ. ಓಕೆನಾ? ಸೊ ಒಂದು ಬೈಟ್ ಎಂಬುದು ದ್ವಿಮಾನ ಸಂಖ್ಯೆಗಳ ಗುಂಪನ್ನ ಪ್ರತಿನಿಧಿ ಮಾಡುತ್ತೆ ಗೆಳೆಯರೆ. ಪ್ರಶ್ನೆ 26, ಒಂದು ಬೈಟ್ ಎಷ್ಟು ಬಿಟ್ಗಳನ್ನು ಒಳಗೊಂಡಿರುತ್ತದೆ? ಈಗ ತಾನೇ ತಮ್ಗೆ ಹೇಳಿದೆ, ಒಂದು ಬೈಟ್ ಅಂದರೆ ಒಂದು ಬೈಟ್ ಈಕ್ವಲ್ ಟು 8 ಬಿಟ್ಸ್ ಗೆಳೆಯರೆ. ಪ್ರಶ್ನೆ 27, ಸುಮಾರು 1 ಬಿಲಿಯನ್ ಬಿಟ್ಗಳಷ್ಟು ಮಾಹಿತಿನ ಪ್ರತಿನಿಧಿಸುವ ಏಕಮಾನ ಯಾವುದು? ಆಪ್ಷನ್ ಎ KB, ಆಪ್ಷನ್ ಬಿ MB, ಆಪ್ಷನ್ ಸಿ GB, ಆಪ್ಷನ್ ಡಿ TB. KB ಅಂದರೆ ಕಿಲೋಬೈಟ್, MB ಅಂದರೆ ಮೆಗಾಬೈಟ್, GB ಅಂದರೆ ಗೀಗಾಬೈಟ್, TB ಅಂದರೆ ಟೆರಾಬೈಟ್ ಗೆಳೆಯರೆ. ಸೊ 1 ಬಿಲಿಯನ್ ಬಿಟ್ಗಳಷ್ಟು ಮಾಹಿತಿಯನ್ನು ಪ್ರತಿನಿಧಿಸುವ ಏಕಮಾನ ಯಾವುದಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 27ರ ಸರಿಯಾದ ಉತ್ತರ ಆಪ್ಷನ್ ಸಿ GB ಅಂದರೆ ಗೀಗಾಬೈಟ್. ಯಾಕಂದರೆ ಒಂದು ಟೆರಾಬೈಟ್ ಈಕ್ವಲ್ಸ್ ಟು 1024 GB ಗೆಳೆಯರೆ. ಅದೇ ರೀತಿ ಒಂದು GB ಈಕ್ವಲ್ಸ್ ಟು 1024 ಮೆಗಾಬೈಟ್ ಅಂದರೆ 2:30. ಅಂದರೆ ಇದು ಒಂದು 10 ಕೋಟಿ ಬೈಟ್ಗಳಾಗತ್ತೆ. 1 ಬಿಲಿಯನ್ ಬಿಟ್ ಅಂದರೆ 10 ಕೋಟಿ ಬಿಟ್ಗಳಾಗತ್ತೆ. 10 ಕೋಟಿ ಬಿಟ್ಗಳು ಯಾವುದರಲ್ಲಿದೆ ಅಂದರೆ ಒಂದು GB-ಯಲ್ಲಿರುತ್ತೆ. 1 GB ಈಕ್ವಲ್ಸ್ ಟು 1024 MB. 1024 MB. ಒಂದು MB ಅಂದರೆ 1024 KB ಗೆಳೆಯರೆ, ನೆನಪಲ್ಲಿರಲಿ. ಓಕೆನಾ? ಸೊ ಪ್ರಶ್ನೆ 28, ಇವುಗಳಲ್ಲಿ ಸ್ಮರಣೀಯ ಅತಿ ದೊಡ್ಡ ಏಕಮಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಿಲೋಬೈಟ್ಸ್, ಆಪ್ಷನ್ ಬಿ ಮೆಗಾಬೈಟ್ಸ್, ಆಪ್ಷನ್ ಸಿ ಟೆರಾಬೈಟ್ಸ್, ಆಪ್ಷನ್ ಡಿ ಯಾವುದು ಅಲ್ಲ. ಗೆಳೆಯರೆ ಪ್ರಶ್ನೆ 28ರ ಸರಿಯಾದ ಉತ್ತರ ಅತಿ ದೊಡ್ಡ ಸ್ಮರಣಿಕೆ ಅಂದರೆ ಇವುಗಳಲ್ಲಿ ಸ್ಮರಣೀಯ ಮೆಮೊರಿ ಅತಿ ದೊಡ್ಡ ಏಕಮಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಟೆರಾಬೈಟ್ ಅಲ್ಲ ಗೆಳೆಯರೆ. ಟೆರಾಬೈಟ್ ಯಾಕಂದ್ರೆ 1024 ಟೆರಾಬೈಟ್ಗೆ 1 ಪೆಟಾಬೈಟ್ ಇದೆ. ಅದೇ ರೀತಿ 1024 ಪೆಟಾಬೈಟ್ಗೆ 1 ಎಕ್ಸಾಬೈಟ್ ಇದೆ. 1024 ಎಕ್ಸಾಬೈಟ್ಗೆ 1 ಜೆಟಾಬೈಟ್ ಇದೆ. 1024 ಜೆಟಾಬೈಟ್ಗೆ 1 ಎಟಾಬೈಟ್ ಇದೆ. ಆದ್ರಿಂದ ಟೆರಾಬೈಟ್ ಅತಿ ದೊಡ್ಡ ಸ್ಮರಣೀಯ ಅತಿ ದೊಡ್ಡ ಏಕಮಾನ ಅಲ್ಲ. ಅದಕ್ಕಿಂತ ದೊಡ್ಡದು ಯಾವುದು? ಎಟಾಬೈಟ್ ಇದೆ. ಪೆಟಾಬೈಟ್, ಟೆರಾಬೈಟ್, ಪೆಟಾಬೈಟ್, ಎಕ್ಸಾಬೈಟ್, ಜೆಟಾಬೈಟ್, ಎಟಾಬೈಟ್ ಫೈನಲ್ ಇರೋದು. ಓಕೆನಾ? ಪ್ರಶ್ನೆ 29, ಬಿಟ್ ಎಂಬುದು ಯಾವುದರ ಸ್ವರೂಪವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮೆಗಾಬೈಟ್, ಆಪ್ಷನ್ ಬಿ ಬೈನರಿ ಲ್ಯಾಂಗ್ವೇಜ್, ಆಪ್ಷನ್ ಸಿ ಬೈನರಿ ಡಿಜಿಟ್, ಆಪ್ಷನ್ ಡಿ ಬೈನರಿ ನಂಬರ್. ಬಿಟ್ ಎಂಬುದು ಯಾವುದರ ಸ್ವರೂಪ ಅಂದರೆ ಆಪ್ಷನ್ ಸಿ ಬೈನರಿ ಡಿಜಿಟ್ನ ಸ್ವರೂಪ. ಬಿಟ್ ಅನ್ನೋದು ಬೈನರಿ ಡಿಜಿಟ್ನ ಸ್ವರೂಪ ಗೆಳೆಯರೆ. ಯಾಕಂದರೆ ಒಂದು ಬೈನರಿ ಡಿಜಿಟ್ ಈಕ್ವಲ್ ಟು 1 ಬಿಟ್ ಅಂತಾರೆ. 1 ಬಿಟ್ಗೆ ಈಕ್ವಲ್ ಟು 0 ಅಥವಾ 1 ಅಂತಾರೆ. ಬೈನರಿ ನಂಬರ್ಸ್ಗಳಲ್ಲಿ 1 ಬಿಟ್ಗೆ 0 ಅಥವಾ 1 ಅಂತ ಕರೀತಾರೆ ಗೆಳೆಯರೆ. ಪ್ರಶ್ನೆ 30, ಇವುಗಳಲ್ಲಿ ಯಾವ ಪದ ಕಂಪ್ಯೂಟರ್ಗೆ ಸಂಬಂಧಿಸಿರುವುದು ಅಲ್ಲ? ಆಪ್ಷನ್ ಎ ಬಿಟ್, ಆಪ್ಷನ್ ಬಿ ಬೈನರಿ, ಆಪ್ಷನ್ ಸಿ ಪೆನ್ಸಿಲ್, ಆಪ್ಷನ್ ಡಿ ಮೌಸ್. ಗೆಳೆಯರೆ ಪ್ರಶ್ನೆ 30ರ ಸರಿಯಾದ ಉತ್ತರ ಆಪ್ಷನ್ ಸಿ ಪೆನ್ಸಿಲ್ ಗೆಳೆಯರೆ. ಯಾಕಂದರೆ ಪೆನ್ಸಿಲ್ ಕಂಪ್ಯೂಟರ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಿಟ್ ಬಂದ್ಬಿಟ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪದ. ಅದೇ ರೀತಿ ಬೈನರಿ ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪದ. ಮೌಸ್ ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪದಗಳಲ್ಲಿ ಒಂದು ಗೆಳೆಯರೆ. ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.